ಡಿ ಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನನಗೊಂದು ದೊಡ್ಡ ಆಫರನ್ನು ನೀಡಿದ್ರು. ಆ ಆಫರನ್ನು ನಾನು ಒಪ್ಪಿಕೊಳ್ಳದೇ ಇರುವ ಕಾರಣದಿಂದ SIT ಪೊಲೀಸರು ನನ್ನನ್ನು ಆರೋಪಿಯನ್ನಾಗಿಸಲು ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಯೋಜನೆ ರೂಪಿಸ್ತಾ ಇದ್ದಾರೆ. SITಯ ಒಬ್ಬ ಮಹಿಳಾ ಅಧಿಕಾರಿ ಸುಮನ್ ಪೆನ್ನೇಕರ್, ಡಿ ಕೆ ಶಿವಕುಮಾರ್ ಹೆಸರನ್ನು ನೀವು ತನಿಖೆಯ ವೇಳೆ ತೆಗೆದುಕೊಳ್ಳಬೇಡಿ, ನಾನು ಆ ಹೆಸರನ್ನು ತೆಗೆದುಕೊಂಡೆ, ಅವ್ರು ಹೇಳಿದರು ಆ ಹೆಸರನ್ನು ತೆಗೆದುಕೊಳ್ಳಬೇಡಿ ಎಂದು. ಆದರೆ ಡಿ ಕೆ ಶಿವಕುಮಾರ್ ಹೆಸರನ್ನು ನಾನು ಹೇಳಿದ್ದರಿಂದ ನನ್ನನ್ನು CD ಬಹಿರಂಗ ಪ್ರಕರಣದಲ್ಲಿ A1 ಮಾಡಲು SIT ಪೊಲೀಸರು ಪ್ರಯತ್ನ ಪಡ್ತಾ ಇದ್ದಾರೆ. ದೇವರಾಜೇಗೌಡರ ನೇರವಾಗಿರ್ತಕ್ಕಂಥ ಒಂದು ಆರೋಪ. ಇವತ್ತು ಇಡೀ ಪತ್ರಿಕಾಗೋಷ್ಠಿಯನ್ನು ನಡೆಸಿ ದೇವರಾಜೇಗೌಡರು ಡಿ ಕೆ ಶಿವಕುಮಾರ್ ಅವರದು ಈ CD ಬಹಿರಂಗ ಪ್ರಕರಣದಲ್ಲಿ ನೇರವಾಗಿರ್ತಕ್ಕಂಥ ಪಾತ್ರ ಇದೆ, ಈ ಪ್ರಕರಣವನ್ನು ಇನ್ನಷ್ಟು ದೊಡ್ಡದು ಮಾಡಿ ರಾಷ್ಟ್ರೀಯ ಮಟ್ಟದಲ್ಲಿ BJPಗೆ ಕಳಂಕ ತರಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ರು. ನನ್ನ ಜೊತೆ ನೇರವಾಗಿರ್ತಕ್ಕಂಥ ಫೋನ್ ಸಂಭಾಷಣೆಯನ್ನು ನಡೆಸಿದ್ರು. ಆ ಫೋನ್ ಸಂಭಾಷಣೆಯ ಮಧ್ಯಸ್ಥಿಕೆ LR ಶಿವರಾಮೇಗೌಡರದಿತ್ತು. ತದನಂತರದ ಇಡೀ SITಯ ತನಿಖೆಯ ಸಂದರ್ಭದಲ್ಲಿ SIT ಅಧಿಕಾರಿಗಳು ಡಿ ಕೆ ಶಿವಕುಮಾರ್ ಈ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಅವರ ಹೆಸರು ಹೇಳಬೇಡಿ ಎನ್ನುವ ಒತ್ತಡವನ್ನು ಹಾಕ್ತಾ ಇದ್ರು. ಆದರೆ ನಾನು ಲಿಖಿತ ಹೇಳಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಹೆಸರನ್ನು ತೆಗೆದುಕೊಳ್ತೀನಿ ಅಂತ ಹೇಳಿದ್ರಿಂದ SIT ಪೊಲೀಸರು ನನ್ನನ್ನು CD ಬಹಿರಂಗ ಪ್ರಕರಣದಲ್ಲಿ ಆರೋಪಿಯನ್ನಾಗಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ಡ್ರೈವರ್ ಕಾರ್ತಿಕ್ರಿಂದ ಮೊದಲ ಹೇಳಿಕೆಯನ್ನು ದೇವರಾಜೇಗೌಡರು ಅವರಿಗೆ CD-ಯನ್ನು ಕೊಟ್ಟಿದ್ದೆ ಎಂದು ಹೇಳಿಸುವುದರ ಮೂಲಕ ನಾನು ಇದನ್ನು ಬಹಿರಂಗಪಡಿಸ್ತಿದ್ದೀನಿ ಅಂತಕ್ಕಂಥ ಒಂದು ಪರ್ಸೆಪ್ಷನ್ ತಯಾರು ಮಾಡ್ತಿದ್ದಾರೆ. ನನಗೂ ಈ CD ಬಹಿರಂಗ ಪ್ರಕರಣಕ್ಕೂ ಸಂಬಂಧ ಇಲ್ಲ. ಕಾರ್ತಿಕ್ ನನಗೆ ಕೊಟ್ಟಿರ್ತಕ್ಕಂಥ CD-ಗಳು ಬೇರೆ. ಈ ಬಹಿರಂಗವಾಗಿರ್ತಕ್ಕಂಥ ಏನು ದೃಶ್ಯಗಳಿವೆ ಅದು ಒಂದಕ್ಕೊಂದು ಕೊಲಾಜ್ ಮಾಡಲಾಗಿದೆ. ಕೆಲ CD-ಗಳು, ಕೆಲ ದೃಶ್ಯಗಳು ನೈಜವಾಗಿವೆ, ಅವುಗಳಿಗೆ ಇನ್ನೊಂದಿಷ್ಟು ದೃಶ್ಯಗಳನ್ನು ಸೇರಿಸಿ ಒಂದು ಕಲಾಜ್ ವಿಡಿಯೋನ ಚುನಾವಣೆಯಲ್ಲಿ ಇಂಪ್ಯಾಕ್ಟ್ ಮಾಡಲಿಕ್ಕೆ ಬಿಡುಗಡೆ ಮಾಡಲಾಗಿದೆ ಅಂತಕ್ಕಂಥದ್ದನ್ನು ದೇವರಾಜೇಗೌಡರು ನೇರವಾಗಿರ್ತಕ್ಕಂಥ ಆರೋಪ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದರಲ್ಲಿ ಇದ್ದರು ಅಂತಕ್ಕಂಥದ್ದನ್ನು ದೇವರಾಜೇಗೌಡರು ಹೇಳುತ್ತಿದ್ದಾರೆ. ಆದರೆ ದೇವರಾಜೇಗೌಡರು ಸಂಭಾಷಣೆ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥದ್ದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರದು. ದೇವೇಗೌಡರ ಕುಟುಂಬಕ್ಕೆ ಮಸಿ ಬಳಿಲಿಕ್ಕೆ ಚುನಾವಣೆಯ ಹೊಸ್ತಿಲಲ್ಲಿ ನನ್ನನ್ನು ಮಾತನಾಡಿಸ್ತಕ್ಕಂಥ, ಒತ್ತಡ ಹೇರ್ತಕ್ಕಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡಿದರು. ಹೀಗಾಗಿ ನಾನು ನನ್ನೆಲ್ಲ ಒಟ್ಟಾರೆ ನನ್ನ ಬಳಿ ಸಾಕ್ಷ್ಯಗಳೇನಿವೆ ಅವುಗಳನ್ನು CBIಗೆ ಕೊಡ್ತೇನೆ, ಕೋರ್ಟ್ಗೆ ಕೊಡ್ತೇನೆ ಅಂತಕ್ಕಂಥದ್ದನ್ನು ದೇವರಾಜೇಗೌಡರು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನೇರವಾಗಿ ಹೇಳಿದ್ದಾರೆ. ಅರ್ಥ ಸ್ಪಷ್ಟ ಆಗ್ತಾ ಇದೆ. ದೇವರಾಜೇಗೌಡರು ಈ ಪ್ರಕರಣವನ್ನು SITಯಿಂದ CBIಗೆ ತೆಗೆದುಕೊಂಡು ಹೋಗಬೇಕು. ಉಪಮುಖ್ಯಮಂತ್ರಿಗಳ ಪಾತ್ರ ಈ ಒಂದು CD ಬಿಡುಗಡೆಯಲ್ಲಿದೆ ಮತ್ತು ಅವರು SIT ಮೇಲೂ ಕೂಡ ಒತ್ತಡ ಹಾಕ್ತಾ ಇದ್ದಾರೆ ಅನ್ನೋದನ್ನು ಹೇಳುವುದರ ಮೂಲಕ ಈ ತನಿಖೆಯ ಜವಾಬ್ದಾರಿಯನ್ನು SITಯಿಂದ CBIಗೆ ಹಸ್ತಾಂತರಿಸಲಿಕ್ಕೆ ಮೆಟೀರಿಯಲ್ಸ್ಗಳನ್ನು ಸಿದ್ಧ ಮಾಡಲಾಗ್ತಾ ಇದೆಯಾ, ನರೇಟಿವ್ ಸಿದ್ಧ ಮಾಡಲಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಬರೋದು ಸ್ವಾಭಾವಿಕ. ದೇವರಾಜೇಗೌಡರ ಇವತ್ತಿನ ಪತ್ರಿಕಾಗೋಷ್ಠಿ ಇಡೀ ಪ್ರಜ್ವಲ್ CD ಪ್ರಕರಣಕ್ಕೆ ಹೊಸ ಟ್ವಿಸ್ಟನ್ನು ನೀಡಿದೆ. ಡಿ ಕೆ ಶಿವಕುಮಾರ್ ಅವರ ಪಾತ್ರ CD ಬಿಡುಗಡೆಯಲ್ಲಿತ್ತು. ಚುನಾವಣೆಯ ಕಾರಣದಿಂದ ಪ್ರಕರಣ ದೊಡ್ಡದು ಮಾಡುವಂತೆ ಹೇಳಿದರು. ಕ್ಯಾಬಿನೆಟ್ ರ್ಯಾಂಕ್ ಕೊಡ್ತೀನಿ ಅಂತ ಹೇಳಿದರು. ನಂತರ ಅದು ಸಾಧ್ಯ ಆಗದೇ ಇದ್ದಾಗ SIT ಪೊಲೀಸರ ಮೂಲಕ, SITಯಲ್ಲಿರ್ತಕ್ಕಂಥ IPS ಮಹಿಳಾ ಅಧಿಕಾರಿಯ ಮೂಲಕ ಡಿ ಕೆ ಶಿವಕುಮಾರ್ ಹೆಸರು ತೆಗೆದುಕೊಳ್ಬೇಡಿ ಅಂತಕ್ಕಂಥ ಒತ್ತಡ ಹಾಕಿದ್ರು. ಅದಕ್ಕೂ ನಾನು ಒಪ್ಪದೇ ಇದ್ದಾಗ ನನ್ನನ್ನು A1 ಮಾಡಿ ಫಿಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನ SITಯಿಂದ ನಡೀತಾ ಇದೆ ಅಂತಕ್ಕಂಥದ್ದನ್ನು ದೇವರಾಜೇಗೌಡರು ಹೇಳ್ತಾ ಇದ್ದಾರೆ. ದೇವರಾಜೇಗೌಡರದು ನಿಶ್ಚಿತವಾಗಿ 1 ವರ್ಷನೂ ಶಿವರಾಮೇಗೌಡ ಏನು ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ, ಕಾಂಗ್ರೆಸ್ ಏನು ಹೇಳ್ತಾರೆ, ಇವು ಕೂಡ ಈ ಪ್ರಕರಣದಲ್ಲಿ ಮುಖ್ಯ ಆಗುತ್ತೆ. ಬಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್
ಕಳೆದ 8 ದಿನಗಳಿಂದ ಈ ಸಿಡಿ ಬಹಿರಂಗವಾಗಿ ಹೊರಗಡೆ ಹರಿದಾಡ್ತಾ ಇದೆ. ರಾಜಕಾರಣದಲ್ಲಿ ಸಂಚಲನ, ತಲ್ಲಣವನ್ನು ಸೃಷ್ಟಿಸಿದೆ. ಬರೀ ಹಾಸನಕ್ಕೆ ಸೀಮಿತವಾಗಲ್ಲ, ರಾಜ್ಯ ರಾಷ್ಟ್ರ ರಾಜಕಾರಣದಲ್ಲೂ ಆಗ್ತಾ ಇದೆ. ಅದಕ್ಕೊಂದು ಟ್ವಿಸ್ಟನ್ನು ದೇವರಾಜೇಗೌಡರು ನೀಡುವ ಪ್ರಯತ್ನ ಮಾಡಿದ್ದಾರೆ. ಯಾಕೆ ನಾನು ನಿಮ್ಮ ಮುಂದೆ ಬಂದೆ ಅಂತ ಅಂದರೆ, SIT ಅಧಿಕಾರಿಗಳ ಹತ್ರ ಹೋಗಿ ನಾನು ಕೊಟ್ಟಂಥ ಸ್ಟೇಟ್ಮೆಂಟನ್ನು ಮತ್ತೆ ಕರೆಸಿದ್ರು ನನಗೆ. ಅಲ್ಲಿ ನೀವು DK ಶಿವಕುಮಾರ್ ಮೇಲೆ ಮಾಡಿದ ಅಲಿಗೇಷನ್ನ ಡಿಲೀಟ್ ಮಾಡಿ ಅಂದರು. ಅದನ್ನು ಪ್ಯಾರ ತೆಗಿತೀವಿ ನಾವಲ್ಲಿ, ನೀವು ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳಿದರು SIT ಅವರು. ತನಿಖಾಧಿಕಾರಿಗಳು SP ಅವರೇ ಭಾಳ ರಹಸ್ಯ ಜಾಗಕ್ಕೆ ಮೇಲಾಧಿಕಾರಿಗಳನ್ನ IPS ಅಲ್ಲಿ ಸೀನಿಯರ್ IPS ಆಫೀಸರ್ಸ್ಗಳನ್ನ ಕರೆಸಿ ಅಲ್ಲಿ ಯಾರ್ಯಾರನ್ನ ಈ ಕೇಸಲ್ಲಿ ಫಿಟ್ ಮಾಡಬೇಕು. ಈಗ ರೇವಣ್ಣ ಕುಟುಂಬ ಮಾಡಿ ಆಯಿತು, ನನಗೆ ಅದು ಸಂಬಂಧ ಇಲ್ಲ, ನನ್ನ ಹೋರಾಟನೂ ಅವ್ರ ವಿರುದ್ಧವಾಗಿದ್ದಲ್ಲಿ. ಆ ಸೈಡಿನಲ್ಲಿ ಈಗ ಜನ ತಿರುಗಿಬಿದ್ದಿದ್ದಾರಲ್ಲ. ಈಗ ಅಲ್ಲಿ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತನಿಖೆ ಆಗಲಿಲ್ಲ, ಯಾರು ಸಿಕ್ಕಲಿಲ್ಲ ಅನ್ನೋ ಒಂದು ಭಾವನೆ ಬಂದಾಗ ಅಲ್ಲಿ ಅವರನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಇದ್ರ ಕಥಾನಾಯಕರೇ ಕಾಂಗ್ರೆಸ್ ಸರ್ಕಾರ. ಇದು ಇವರುಗಳೆಲ್ಲ ಸೇರಿ ಅಲ್ಲಿ ಒಂದೇ ಒಂದು ದಾರಿ ಬಚಾವ್ ಹಾಕಿರೋದು ಅಂತ ಅಂದರೆ ದೇವರಾಜೇಗೌಡರನ್ನ ಈಗ ಆರೋಪಿಯಾಗಿ ಮಾಡಬೇಕು, ಆ ಕೇಸನ್ನು ಮುಚ್ಚಿ ಹಾಕ್ಬೇಕು, ಅಷ್ಟೇ ಕ್ಲೋಸ್ ಮಾಡಬೇಕಾದ. ನನಗೆ ಆ ರೀತಿಯಲ್ಲಿ ರಾಷ್ಟ್ರದಲ್ಲೂ ಕೂಡ ಕೇಂದ್ರ ಸರ್ಕಾರವನ್ನು ತರಬೇಕು ಅಂತ ಹೇಳಿ ಮೋದಿಜಿಯವರು ಕಪ್ಪು ಮಸಿ ಬೆಳಿಬೇಕು ಅಂತ ಈ ಕೆಲಸವನ್ನು ಮಾಡ್ತಾ ಇರೋದು ಅವರಲ್ಲಿ. ಅದಕ್ಕಾಗಿ ನೀನು ನನ್ನ ಜೊತೆ ಬಾ, ನೀನು ನನ್ನ ಜೊತೆಯಲ್ಲಿದ್ದರೆ ನಾವು ಇದೆಲ್ಲ ಮಾಡಿ 18-20 ವರ್ಷ ಪಕ್ಷದಲ್ಲಿ ದುಡ್ದ ನೀನು ಕಾಂಗ್ರೆಸ್ ಪಕ್ಷದಲ್ಲಿ ಅವತ್ತು ನಿನಗೇನು ಅಧಿಕಾರ ಕೊಡೋಕ್ಕಾಗಲಿಲ್ಲ, ಭಾಳ ನೋವಾಗಿದೆ ನಮಗೆ ಅಲ್ಲಿ. ಇವತ್ತು ನೀನು ಎಲ್ಲನೂ ಕಳ್ಕೊಂಡಿದ್ಯಾ, ನಿಂಗೆ ಅಲ್ಲಿ ಚುನಾವಣೆಯಲ್ಲಿ ಸೋತಿದ್ಯಾ, ನಿನಗೆ ಏನು ಬೇಕೆಲ್ಲ ರೀತಿ ಸಹಾಯ ಮಾಡ್ತೀನಿ ನಾನಲ್ಲಿ, ನನ್ನ ಜೊತೆ ಕೈ ಜೋಡಿಸು ಅಂತ. ಬೇರೆ ಏನೂ ಇಲ್ಲ ಅಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.